ಹೇಳೋಣ. ಹಾಂ ಸರ್, ಓಕೆ ಸರ್. ಮೃತ ಬಂದ್ಬಿಟ್ಟು ಟಿಂಕು ಅಂತ. ಅವನು ಯಾರು ಅಕ್ಯೂಸ್ಡ್ ಇದ್ದಾನೆ, ಅಕ್ಯೂಸ್ಡ್ ಅವರ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲೇ ಅಕ್ಯೂಸ್ಡು ಮತ್ತು ಇವ್ರಿಗೆ ಸ್ವಲ್ಪ ಹಿಂದಿನಿಂದಲೂ ಒಂಚೂರು ವಾಗ್ವಾದ ಇರುತ್ತೆ. ನಿನ್ನೆ ಅವನು ದುಡ್ಡು ಕಳ್ತನ ಮಾಡಿದ್ದಾನೆ ಅನ್ನೋ ಒಂದು ವಿಚಾರವಾಗಿ ಅವರಿಬ್ಬರಿಗೆ ಮತ್ತೊಮ್ಮೆ ವಾಗ್ವಾದ ಆಗಿ ಅಕ್ಯೂಸ್ಡು ಅವನಿಗೆ ಅದ್ರ ಬಗ್ಗೆ ಒಂದು 2-3 ಬಾರಿ ಕೇಳ್ತಾನೆ. ಕೇಳಿ ಅವನಿಗೆ ಪಕ್ಕದಲ್ಲಿರೋ ಕೋಲ್ ತೊಗೊಂಡೋಗಿ ಹೊಡಿತಾನೆ. ಅವನು ಮಲ್ಟಿಪಲ್ ಟೈಮ್ಸ್ ಹೊಡೆದಾದ್ಮೇಲೆ ಇವತ್ತು ಬೆಳಗಿನ ಜಾವ ಅವನಿಗೆ ಮತ್ತೊಮ್ಮೆ ಅವನಿಗೆ ಕೈಯಲ್ಲಿ ಕಪಾಳಕ್ಕೆ ಹೊಡೆದಾಗಲ್ಲ. ಆವಾಗ ಅವನು ಇಮಿಡಿಯೇಟಾಗಿ ಕುಸಿದು ಬೀಳ್ತಾನೆ. ಕುಸಿದು ಬಿದ್ದಾಗ ಏನು ಮಾಡಬೇಕು ಅಂತ ಅಕ್ಯೂಸ್ಡ್ಗೆ ಗೊತ್ತಾಗೋದಿಲ್ಲ. ಅದರಿಂದ ಅವನು ಅಲ್ಲಿಂದ ಬಾಡಿನ ಗಾಡಿಯಲ್ಲಿ ಹಾಕ್ಕೊಂಡು ಅದನ್ನು ಇಲ್ಲಿಗೆ ತೊಗೊಂಬರ್ತಾನೆ. ತೊಗೊಂಡು ಬಂದಾದಮೇಲೆ ಪೊಲೀಸರಿಗೆ ಮಾಹಿತಿ ಬರುತ್ತೆ, ಈ ಥರ ಒಂದು ಘಟನೆ ನಡೆದಿದೆ ಅಂತ. ಹಾಗೆಯೇ ಪೊಲೀಸರು ಇಮಿಡಿಯೇಟಾಗಿ ಬಂದು ಇಲ್ಲಿ ಇವ್ರನ್ನ ಸೆಕ್ಯೂರ್ ಮಾಡಿಕೊಂಡು, ಅಕ್ಯೂಸ್ಡ್ನು ಸೆಕ್ಯೂರ್ ಮಾಡಿಕೊಂಡು, ಈ ಸೀನ್ ಆಫ್ ಕ್ರೈಮ್ನು ಸೆಕ್ಯೂರ್ ಮಾಡಿಕೊಂಡು ಸದ್ಯಕ್ಕೆ ಆರೋಪಿಯನ್ನು ನಾವು ಇವಾಗ ನಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದೀವಿ. ಪ್ರಾಥಮಿಕವಾಗಿ ಇದು ಒಂದು ದುಡ್ಡಿನ ವಿಚಾರವಾಗಿಯೇ ಆಗಿರೋ ಒಂದು ಸಂಗತಿ. ಮಾಲೀಕ ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಜೊತೆ ನಡೆದ ವಾಗ್ವಾದ. ಆ ವಿಚಾರದಲ್ಲಿ ಮಾಲೀಕ ಅವನಿಗೆ ಹಲವಾರು ಬಾರಿ ಏಟ್ ಮಾಡಿದ್ದು, ಕಡ್ಡಿಯಲ್ಲಿ ಹೊಡಿತಾನೆ. ಹೊಡೆದಾದ್ಮೇಲೆ ಸ್ವಲ್ಪ ಡಿಹೈಡ್ರೇಷನ್ ಕೂಡ ಆಗಿದ್ದಂಗೆ ನಮಗೆ ಕಾಣ್ತಾ ಇದೆ. ಅವರ ಲಿಪ್ಸ್ ಎಲ್ಲ ನೋಡಿದ್ರೆ ಅದು ಡಿಹೈಡ್ರೇಷನ್ ಆಗಿದೆ. ಅವನಿಗೆ ನೀರು ಕುಡಿಲಿಲ್ಲದ್ರಿಂದ ಆ ಥರ ಇನ್ನೂ ಹೆಚ್ಚು ಅವನಿಗೆ ತೊಂದರೆ ಆಗಿದ್ದು. ಹಾಗೆ ಪ್ರಾಣ ಬಿಟ್ಟಿದ್ದಾನೆ. ಅವ್ನು ಹೊಡೆದಿರೋ ಏಟ್ಗಳು ಎಲ್ಲ ನಮಗೆ ಒಂದು ಸ್ವಲ್ಪ ಮಾರ್ಕ್ಗಳೆಲ್ಲ ಸಿಕ್ಕಿದೆ. ಅದರ ಮೇಲೇ ಒಂದು ಮರ್ಡರ್ ಕೇಸನ್ನು ನಾವು ರಿಜಿಸ್ಟರ್ ಮಾಡಿಕೊಂಡು ಆರೋಪಿಯನ್ನು ಸದ್ಯಕ್ಕೆ ನಾವು ಆಲ್ರೆಡಿ ಯಾವುದೇ ಆಯುಧ ಇಲ್ಲ, ಬೇರೆ ಯಾವುದು ಏನೂ ಆಯುಧ ಇಲ್ಲ. ಅದಕ್ಕೆ ಇವಾಗ ಇನ್ನೂ ಮತ್ತೊಮ್ಮೆ ನಾವು ಇನ್ವೆಸ್ಟ್ ಮಾಡಿದಾಗ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ. ಪ್ರಾಥಮಿಕವಾಗಿ ಬೇರೆ ಯಾವ ಆಯುಧ ಒಂದು ಕಂಡಿಲ್ಲ. ಕೇವಲ ಒಂದು ಕೋಲ್ ಥರ ಒಂದು ಸ್ಟಿಕ್ ಏನಿದೆ, ಆ ಸ್ಟಿಕ್ಕಲ್ಲಿ ಮಲ್ಟಿಪಲ್ ಟೈಮ್ಸ್ ಹೊಡೆದಿರೋದು ಒಂದು ಗೊತ್ತಾಗಿದೆ. ಮೃತ ಯಾವ ಊರು? ಬಿಹಾರ್, ಪಾಟ್ನಾ ಅಲ್ಲಿ ಹತ್ರ ಬರುವ ಒಂದು ಬಲ್ಪುರ ಅಂತ ಒಂದು ವಿಲೇಜಲ್ಲಿ ಕೆಲಸ ಮಾಡ್ತಿದ್ದು. ಅಲ್ಲಿ ಅವನು ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 6 ತಿಂಗಳ ಹಿಂದೆ ಬಂದು ಇಲ್ಲಿಂದ 6 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದ. ಅವನು ಮತ್ತು ಅವನ ಜೊತೆ ಇನ್ನೊಬ್ಬ ಬಂದಿದ್ದಾನೆ, ಅವನ ಕಸಿನ್. ಇವನಿಗೆ ವಯಸ್ಸು ಸುಮಾರು ಒಂದು 25ರಿಂದ 26 ಇರ್ಬೋದು. ಅವರೆಲ್ಲ ಇಲ್ಲಿ ಬಂದು ಒಂದು 6-7 ತಿಂಗಳಿಂದ ಕೆಲಸ ಮಾಡ್ತಾಯಿದ್ವಿ. ಸರ್, ಆರೋಪಿ ಹೆಸರು ಸರ್? ಆರೋಪಿ ಹೆಸರು ಅದೇ ಇಮ್ರಾನ್ ಅಂತ. ಅವನು ಇಲ್ಲೇ ಸಾಗರದವನೇ ಆಗಿರ್ತಾನೆ. ಅವನು ಇಲ್ಲಿ ಒಂದು ರೂಫ್ ಟಾಪ್ ಕೆಫೆ ಅಂತ ಒಂದು ಇಟ್ಕೊಂಡು ಒಂದು ಗೇಮಿಂಗ್ ಝೋನನ್ನು ಇಟ್ಕೊಂಡಿರ್ತಾನೆ. ಅಲ್ಲಿ ಇವನು ಕೆಲಸ ಮಾಡ್ತಾ ಇರ್ತಾನೆ. ಸರ್, ಈ ಕೃತ್ಯದಲ್ಲಿ ಇಮ್ರಾನ್ ಒಬ್ಬನೇ ಇದ್ದಾನೆ, ಮತ್ತು ಯಾರಾಗಿದೆ? ಸದ್ಯಕ್ಕೆ ಅವನು ಒಬ್ಬನೇ ಇರೋದು. ಯಾಕಂದರೆ ನಾವು ಅಲ್ಲಿ CCTV ಫುಟೇಜ್ ಎಲ್ಲ ಚೆಕ್ ಮಾಡಿದಾಗ ಅದು ಒಬ್ಬನೇ ಇದ್ದಾನೆ ಅಂತ ಏನು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿದೆ. ಅದರಲ್ಲಿ ಮತ್ತೆ ಬೇರೆ ಯಾರು ಇನ್ವಾಲ್ವ್ ಇದ್ದರು ಅಂತ ಅದನ್ನು ನಾವು ಆ್ಯಡ್ ಮಾಡ್ಕೊಂಡು. ಮತ್ತು ಗಾಯಾಳು ಯಾರು ಇದ್ದಾರೆ? ಅದು ಅವ್ನು ಕಂಪ್ಲೇನೆಂಟ್ ಇದ್ದಾರೆ. ಕಂಪ್ಲೇನೆಂಟ್ ಸೂರಜ್ ಅಂತ ಅವನಿದ್ದಾನೆ, ಅವನೇ ಕಂಪ್ಲೇಂಟ್ ಕೊಡ್ತಾನೆ. ಅವನ ಜೊತೆಗೆ ಇವರಿಬ್ಬರು ಒಟ್ಟಿಗೆ ಇದ್ದಿದ್ದು, ಇಬ್ಬರು ಒಟ್ಟಿಗೆ ಇದ್ದು ಆಗಿರೋ ಕೆಲಸ. ಥ್ಯಾಂಕ್ ಯು. ಆಲ್ ರೈಟ್.